ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತ್ರಿ. ಮುಂಜಾನೆ 5:30 ಹೇಳಿನಿ. ಹೇಳೋದಿಲ್ಲ. ಈಗ ಒಟ್ಟು 2024ಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಎಲೆಕ್ಷನ್ ಮಾಡೋದು ಏನಾಗ್ತದೆ ಅಲ್ಲ. ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್, ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಪಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕೆ ಅಂತ ಸ್ಯಾಟಿಸ್ಫೈಡ್ ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು ಏನಂತಾರಲ್ಲ ಉಪಾಧ್ಯಕ್ಷ ಕಾರ್ಯದರ್ಶಿ ಅವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರೆ. ಚಲೋ ಏನಾದವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ ಇನ್ನು ವಿಧಾನ ಪರಿಷತ್ ಈ ಕಡೆ ಒಂದು ಮಾಡ್ತಾರೆ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ ಈಗ ಅವ್ರು ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟು ಹೇಳ್ತಾರೆ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ ಅದು ನಡೀತಾರೆ. ಕೆಲವೊಂದು ದಿವಸ ಇರ್ತದೆ ಒಂದೊಂದ್ರದ ಹಂತ. 2024 ಲೋಕಸಭೆ ಮುಗಿದ ಮ್ಯಾಗ ಮಧ್ಯಪ್ರದೇಶ ರಾಜಸ್ಥಾನ ಹೆಂಗೆಲ್ಲ ತೆಗೆದು ಮಾಡೋದಲ್ಲ ಹಂಗೆ ಎಲ್ಲೂ ಅಂದ್ರೆ ಮುಂದೆ ಪರ್ವ ಸ್ಟಾರ್ಟ್ ಆಗ್ತದಲ್ಲ. ಎಲ್ಲಿ ನಾನು ಪರ್ವ ಬೇಕಾಗಿಲ್ಲ. ನಾನು ಪರ್ವ ನಂದೇ ಸ್ವಂತ ಪರ್ವ ಐತೆ. ನಾವು ತರಬೇಕು. 28, 27 ಬಂದ್ರೂ ಹಿಜಾಬ್ ಮತ್ತೆ ಹಿಂಪಡೆದಿದೀವಿ ಅಂತ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯ. ಬೆಳಗ್ಗೆ ಒಂದ್ ಹೇಳ್ತಾರೆ, ಸಂಜೆ ಒಂದ್ ಹೇಳ್ತಾರೆ. ಅರುಮೂರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನ ಮಾಡ್ತೀವಿ ಹಾಕೊಂಡು ಹೋಗ್ರತ್ತ. ನಾವೇ ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋದು. ಓಪನ್ ಸ್ಪೀಚ್ ಅಲ್ಲಿ ಹೇಳಿದ್ರಲ್ಲ ಸರ್, ಫುಡ್ ಮತ್ತು ವಸ್ತ್ರ ಬಟ್ಟೆ ಇದರಲ್ಲಿ ನಮ್ದು ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ. ಆರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದ. ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನ ಇದು ಮಾಡೋದಿಲ್ಲ. ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ. ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ. ಸಿಎಂ ಆಗಿ ಆ ಥರ ಮಾತಾಡೋದಿಲ್ಲ. ಸಿಎಂ ಅವರು ಏನು ಅವರು ಸಾಬರ ಹೊಟ್ಟ ಮ್ಯಾಗೆ ಮುಂದಿನ ಸಲ ಬರಂಗೆ ಕಾಣಿಸ್ತಾರೆ. ಅಲ್ಲ ಸರ್, ಬೆಳಗ್ಗೆ ಅಂದ್ರೆ ಅವ್ರು ಏನು 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ. ಮೋದಿಯವ್ರು ಇರಲಿ ಅಂತ ಹೇಳಿ ಹುಚ್ಚ ರಾಹುಲ್ ಗಾಂಧಿನ ಏನು ಮಾಡೋದು, ಮೋದಿಯವ್ರು ಆಗ್ಲತ್ತ ಅವರೇ ಪಾಪ ಹಿಂಗೆಲ್ಲ ಹೇಳಿಕೆ ಕೊಡ್ತಾರೆ. ಭಾಳ ಬುದ್ಧಿವಂತರ ಅದಾರ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯ ಅವ್ರ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನೋ ಎತ್ತೈತೆ. ಆ ಎತ್ತ ಎಲ್ಲ MLA ಖರೀದಿ ಮಾಡ್ತಾರೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ. ನಾನೇ ಇರ್ಲಾಕನೆ ಅವರು ಪಾಪ ನಮ್ಮ BJP ಯಾಕಂದ್ರೆ ಅವ್ರಿಗೆಲ್ಲ ಶಿಕಾರಿಪುರನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ. ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಈಗ ಶಿಕಾರಿಪುರನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತಾರೆ. ಅಶೋಕ್ ಕನಕಪುರನಾಗ ಡಿಪಾಸಿಟ್ ಹೋಗ್ತಾರೆ. ಪಾಪ ಅದು ನಮ್ಮದು ಸೋಮಣ್ಣ ಅವರು ಆರಾಮ ಆರಿಸಿ ಬರ್ತಿದ್ರಲ್ಲಿ. ಯಾವುದು ಗೋವಿಂದರಾಜನಗರ ಯಾವ್ದ್ರಿ, ಹಾಂ, ಅದನ್ನು ಒಯ್ದಲ್ಲಿ 2 ಕಡೆ ನಿಂದಿರಿಸಿ ಕೆಡುತ್ತಾನೆ ಕೆಡವಿ ಅಲ್ಲಿ ಕಾಂಗ್ರೆಸ್ ಏನ್ರಿ ಶಿಕಾರಿಪುರನಾಗ 60,000 ಹೊಟ್ಟು ತಗೋತಾನ ಪಕ್ಷೇತರ. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರಿ. ಅವು 8,000 ಡೆಪಾಸಿಟ್ ಹೋಗಿತ್ತು ಕಾಂಗ್ರೆಸ್. ಓನ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಈ ಕಡೆ ಜೋಡಿ ಹತ್ತ ಆ ಕಡೆ ಜೋಡಿ ಹತ್ತ 4 ಎತ್ತು ಕೂಡಿ ಹೊಡ್ಲಾಕತ್ತ. ಅಂತ್ಯ ಇರೋದೇ ಅಂತ್ಯ ಬರ್ತದೆ. ಸ್ವಲ್ಪ ಲೋಕಸಭಾ ತಡೀರಿ. ಸಂಸತ್ ಇದರಲ್ಲಿ ಸ್ಮೋಕ್ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋಂಥದ್ದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮಾಡ್ತಾರೆ. ಅವರೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಬೇಕು ಅಂತ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋಂಥದ್ದು ಮಾತಾಡ್ತಾರೆ. ನೋಡ್ರಿ, ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡಬಾರ್ದು. ನಾನು ಡಿಸೆಂಬರ್ 13ಕ್ಕೇನು ನಮ್ಮ ಮೇಲೇನು ಪಾಕಿಸ್ತಾನ ಭಯೋತ್ಪಾದಕರು ಏನು ನಾನು ಒಳಗಿದ್ದೆ. ಅವತ್ತು ಅಟಲ್ಜಿ ಇದ್ರು, ಅದ್ವಾನಿಯವರು ಇದ್ರು, ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ವಿ ನಾವು. ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ. ಇದನ್ನು ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೇ. ಅದನ್ನು ರಾಜಕೀಯಕರಣಗೊಳಿಸುವಂಥದ್ದು ಅವ್ರನ್ನು ಈಗ ನೋಡ್ರಿ, ನಾನು ಯಾರನ್ನೂ ಸಮರ್ಥನೆ ಮಾಡ್ಕೋದಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಒಬ್ಬ ಯಾವುದೋ BJP ಕಾರ್ಯಕರ್ತ ಕಲಬುರಗಿ ಬಂದು ನಾನು ಅಸೆಂಬ್ಲಿ ನೋಡೋದೈತೆ ಪಾಸ್ ಕೊಡ್ತಾರೋ ಇಲ್ಲೋ ನಾ ಇಟ್ಟೇ ಅವ್ರ ಪ್ರಶ್ನೆ ಮಾಡ್ತೀನಿ. ಈಗ ನಾ MLA ಇದ್ದೀನಿ, ನಾ ಹಿಂದೆ MP ಇದ್ದೆ.
ನಮ್ಮ ಲೋಕಸಭಾ ಕ್ಷೇತ್ರ ಕರ್ನಾಟಕದವ್ರು ಬರ್ತಿದ್ರು. ನಾ ಕೇಂದ್ರ ಮಂತ್ರಿ ಇದ್ದಾಗ ನನ್ನ ಮನೆಗೆ ಎಲ್ಲ ಡೆಲಿಗೇಷನ್ ಬರ್ತಿದ್ರು. ಇಲ್ಲೇ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿಯವ್ರು ಬಂದಿದ್ರು, ನಮ್ಮ ರೇಷ್ಮೆ ಬೆಳೆಗಾರರು ಬಂದಿದ್ರು, ತಂಬಾಕು ಬೆಳೆಗಾರರು ಬಂದಾಗ ನಾವು ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡಿಸೋದು, ನಮ್ಮ ಮನೆಗೆ ಬಂದಾಗ ಚಹಾ ಕೊಡಿಸೋದು, ನಾಷ್ಟ ಮಾಡಿಸೋದು. ಅವ್ರಿಗೆ ಹೇಳಿಲ್ಲ ನಾವು ಪಾರ್ಲಿಮೆಂಟ್ ನೋಡ್ತೀನಿ ಅಂದ್ರೆ ನಾವು ಪಾರ್ಲಿಮೆಂಟ್ ಪಾಸ್ ಕೊಟ್ಟಿವಿ. ಎಷ್ಟೋ ರೈತ ನಾಯಕರು ಬಂದಿದ್ರು. ನಾನು ಆ ಜೆ ಎಚ್ ಪಟೇಲ್ರ ಮಗ ಒಬ್ಬ ರೈತರು ಒಂದು 150 ಮಂದಿಯಿಂದ ರೈತರನ್ನು ಕರ್ಕೊಂಡು ಬಂದಿಲ್ಲಿ. ನಾ ರೈಲ್ವೆ ಮಂತ್ರಿ ಇದ್ದೆ. ರೈಲ್ವೆ ಮಂತ್ರಿ ಇದ್ದಾಗ ನಮಗೆ ಒಂದು ಕೂಪನ್ ಕೊಡ್ಲಾಕಿತ್ತು. ನಾನು 400-500 ಮಂದಿಗೂ ರೈಲ್ವೆ ಮಿನಿಸ್ಟ್ರದೊಂದು ಫ್ರೀ. ಅವರಿಗೆ ನಾನು ದಿಲ್ಲಿದಿಂದ ಶಿವಮೊಗ್ಗಕ್ಕೆ ಬರ್ಲಕ್ಕೆ 150 ಮಂದಿಗೆ ನಾವು ಅವ್ರು ನಮ್ಮ ಬಿ ಜೆ ಪಿಯವ್ರು ಇದ್ದಿದ್ದಿಲ್ಲ, ಅವರು ರೈತ ಸಂಘದವ್ರು ಇದ್ರು. ಅದಕ್ಕೆ ರಾಜಕೀಯವಾಗಿ ಪ್ರತಾಪ್ ಸಿಂಹ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡೋದು ಸೆಕ್ಯೂರಿಟಿ ಅವರು ಒಳಗೆ ಹೋಗೋರು ಒಳಗೆ ಏನು ಇಟ್ಕೊಂಡಾರ ಏನಿಲ್ಲ ಚೆಕ್ ಮಾಡ್ಯಾರ. ಯಾರು MP ಈಗ ನಾಳೆ ನನ್ನ ಬಲ್ಲಿ ಅವನೇ ಬಂದು ಪಾಸ್ ಕೇಳೋದು ನಾನೇ ಚೆಕ್ ಮಾಡಬೇಕು. ನಾವೆಲ್ಲ ಪಾಯಂಕ ಹಿಂಗೆ ಹಿಡ್ಕೊಂಡಿದ್ದು ಅವಾಗ ನಮ್ಮ ಕೆಲಸ ಅಲ್ಲ. ನಾವು ಯಾರು ಬಂದ್ರೂ ನಾವು ನಮ್ಮ ದೇಶದ ನಾಗರಿಕರಿಂದ ನಾವು ಪಾಸ್ ಕೊಡೋರಿ. ನಾವು ಹಂಗೆ ಕೊಟ್ಟಿರ್ಬೋದು. ಪ್ರತಾಪ್ ಸಿಂಗ್ ಅವನು ದೇಶದ್ರು ಐತೇನೆ ಎದಿ ಮೇಲೆ ಬರ್ಕೊಂಡಿರ್ತಾರೆ. ಇಂಥ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ. ಇದನ್ನ ಯಾರು ಸಮರ್ಥನೆ ಮಾಡ್ಬೋದು. ನಾವೇನು ದೇಶದ್ರು ಐತಿ ಎಲ್ಲರಿಗೂ ಎಲ್ಲ ಆಗ್ತಾ ಹೇಳ್ತಾರೆ. ರಾಹುಲ್ ಗಾಂಧಿ ಅಂತ ದೇಶದ್ರು ಹೇಳಿಕೆ ಕೊಟ್ಟರು. ನಿರುದ್ಯೋಗ ಇದರಿಂದ ಅವರು ಹಿಂಗೆ ಮಾಡ್ತಾರೆ ಅಂದ್ರೆ ಏನಾದ್ರ ಏನು ಹೇಳ ಕಾಮನ್ ಸೆನ್ಸ್ ಇರಬೇಕಲ್ಲ. ಇಂಥದ್ದು ಸಪೋರ್ಟ್ ಮಾಡಿದ್ರೆ ಇಂಥ ಭಯೋತ್ಪಾದಕರು ಹೆಚ್ಚಾಗಿದ್ದೆ. ಹಿಂಗೆ ಕಾಶ್ಮೀರ್ನಾಗ ಇವತ್ತು ಯಾಕೆ ಶಾಂತಿ ಐತಿ, ಯಾಕೆ ಕಲ್ಲು ಬೀಳಲಾಗ್ಯಾವು? ಇವ್ರು ಕಾಂಗ್ರೆಸ್ನವ್ರಿದ್ದ ಕಟ್ಟು ಕಲ್ಲು ಬೀಳ್ತಿತ್ತು, ಈಗ ಯಾಕೆ ಕಲ್ಲು ಬೀಳಲಾಗ್ಯಾವು? ಎಲ್ಲಿ ಹೋದ್ರು ಭಯೋತ್ಪಾದಕರು? ಇವ್ರ ಬೆಂಬಲ ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಸರ್ಜಿಕಲ್ ಸ್ಟ್ರೈಕು ಇವೆಲ್ಲ ಇದು 370 ವಿಧಿ ತೆಗೆದ್ಮ್ಯಾಗ ಕಾಶ್ಮೀರದವ್ರು ಹೇಳಕತ್ತಾರೆ ರೀ ಮೋದಿಯವ್ರು ಬಂದ ಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ್ಕ ಡೆವಲಪ್ಮೆಂಟ್. ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲರ್ ರಾಜಕಾರಣ ಮುಂಜಾನೆ ಅಂತ ಕೂಡಲೇ ಒಂದು ನೀವು ಹಂಗೆ ಮಾಡ್ತೀರಿ. ಹೋಗೋಣ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಿಡಿತೀರಿ, ಅಲ್ಲಿಂದ 14 ಬಿಜಾಪುರ ಹಿಡಿತೀರಿ, ಅಲ್ಲಿಂದ ಹೋಗಿ ಅಲ್ಲಿ ಪ್ರತಾಪ್ ಸಿಂಗ್ ಹಿಡಿತೀರಿ, ಅಲ್ಲಿ ಹೊನ್ನಾಳಿ ದಾವಣಗೆರೆ ಅವನು ಹಿಡಿತೀರಿ. ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಒಳಗೊಮ್ಮೆ ಗಾರೆಡ್ಡಿ ತಗೋತಿರೋ ಆಳಂದ ಪಾಟೀಲ್ ಹೊನ್ನಾಳಿಯವ್ರಿಗೂ ಸ್ಥಾನ ಸಿಕ್ಕಿದ್ರು. ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾರೆ. ರಾಜ್ಯ ಪದಾಧಿಕಾರಿಗಳ ಪಟ್ಟಿ ಅವ್ರು ನೋಡ್ರಿ ಇಡೀ ಪ್ರಾಣವನ್ನೇ ಆ ಕುಟುಂಬಕ್ಕೆ ಕೊಳ್ಳಕ್ಕೆ ತಯಾರಾಗ್ಯಾರ. ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ. ಯಾವ ಕುಟುಂಬ ಯಾರ ಕುಟುಂಬಕ್ಕೆ ಹಿಂಗೆಲ್ಲ ಗೊತ್ತೈತೆ. ಯಾಕೆ ಹೇಳ್ತೀವಿ ಹೊಳ್ಳಿ ನನ್ನ ಕಡೆಯಿಂದ ಭಾಳ ನೀವೇನಾರು ಹಂಗೆ ಕೇಳಿ ನಾನು ಹೊರಗೆ ಹಾಕಿಬಿಡ್ತಾರೆ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ನಿಮ್ಗೆ ಹೇಳಿರ್ತಾರ. ಹೆಚ್ಚು ಯತ್ನಾಳ ಇದು ಮಾಡ್ರಿ, ನಾವು ಅವ್ನು ಹೊರಗೆ ಹಾಕಿದ್ರೆ ನಾವು ಶಾಂತಿ ಇರ್ತೀವಿ ನಮ್ಮ ಕುಟುಂಬದವ್ರು ಹೇಳಿರ್ತಾರೆ. ಇಲ್ಲ ಅವರು ಮಾತಾಡಕ್ಕೆ ಚಲೋ ಅಲ್ಲ 370 ಇಲ್ಲ ನಂಗೆ. ಮತ್ತೆ ಎಷ್ಟು ಸ್ವತಂತ್ರ ಇದೆ ಅಂದ್ರೆ ಮತ್ತೆ ಕರ್ನಾಟಕದಾಗ ಯಾವದನ್ನು ಹೇಳ್ರಿ. ನನಗೆ ಅವ್ರ ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ವಿಧಾನಸಭೆದಾಗ ಏನು ಎತ್ತಾಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದ ನಾ ಎಲ್ಲ ಮಾತಾಡೋದು. ಸಿದ್ದರಾಮಯ್ಯ ನಮ್ಗೆ ಆಯ್ತಿಲ್ಲ ವಾರ ಆಯ್ತಲ್ಲ 1.5 ತಾಸು ನಾ ಮಾತಾಡಿದೆ ಉತ್ತರ ಕನ್ನಡ. ಇಲ್ಲಿ ಕಲ್ಯಾಣ ಕರ್ನಾಟಕದ 26,000 ಜನ ಏನು ಪೋಸ್ಟ್ ಖಾಲಿ ಅದಾವ. ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡಿ ಆ 26,000 ಜನರು ಏನು ನಿರುದ್ಯೋಗ ಯುವಕರಿಗೆ ತೊಗೊಂಡ್ರೆ ಅಷ್ಟು ಕುಟುಂಬಗಳು ಉದ್ಧಾರ ಆಗ್ತವೆ. ಹಳ್ಳಿ ಮೇಳಿ ಮೋದಿಗೆ ಬೈದ್ರೆ ಏನಾಗೋದೈತಿ? ಆಕಾಶಿಗೆ ನಾವು ಉಗುಳಿದ್ರೆ ಏನಾರು ಆಗೋದೈತಿ? ಈ ಖರ್ಗೆ ಸಾಹೇಬ್ರು ನಾವ್ಯಾಕೆ ಬೈಲಕ್ಕೆ ಹೋಗೋಣ? ಹಿರಿಯ ರಾಜಕಾರಣಿ ಗೌರವ ಕೊಡ್ತೀವಿ ನಾವು. ಹಂಗೆಲ್ಲ ಸ್ವಲ್ಪ ಕೆಳಮಟ್ಟದ ಒಂದು ಮಾತು ಅವ್ರಿಗೆ ಹೇಳೋದಿಲ್ಲ. ಯಾಕಂದ್ರೆ ಅವರೊಬ್ಬರು ರೆಸ್ಪೆಕ್ಟೆಡ್ ನಮ್ಮ ರಾಜ್ಯದ ಒಬ್ಬ ನಾಯಕರು. ಹಂಗೆ ಮೋದಿಯವರು ದೇಶದ ಒಬ್ಬ ನಾಯಕ. ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ವಯಸ್ಸು ನೋಡಿ ನಾವು ಮಾತಾಡಬೇಕು. ಮೋದಿಯವರಿಗೆ ನಾವು ಯಾಕೆ ಮೋದಿಯವ್ರನ್ನ ಇಟ್ಟು ಹೀನಾಯವಾಗಿ ಟೀಕೆ ಮಾಡಬಾರ್ದು. ಯಾರೇ ಆಗಲಿ ಒಂದು ಮನೆ 3 ಬಾಗಿಲಾಗ್ಯಾವ ಬಿಜೆಪಿ ಅಂತ. 3 ಬಾಗಿಲ ನೋಡಿ, 3 ಬಾಗಿಲು ಅವ್ರದ್ದು 8 ಬಾಗಿಲು ಅದಾವ. ಸಿದ್ದರಾಮಯ್ಯದೊಂದು ಬಾಗಿಲು, DK ಶಿವಕುಮಾರ್ದೊಂದು ಬಾಗಿಲು, ಪ್ರಿಯಾಂಕಾ ಖರ್ಗೆದೊಂದು ಬಾಗಿಲು,
ರಾಜಣ್ಣ ಒಂದು ಬಾಗಿಲು, ಜಿ ಪರಮೇಶ್ವರದ ಒಂದು ಬಾಗಿಲು, ಇಲ್ಲಿ ಬಿಜಾಪುರ MP ಪಾಟೀಲ್ ಒಂದು ಬಾಗಿಲು, ಬಾಗಲೇ ಬಾಡಿನೇ ಇಲ್ಲ, ಎಲ್ಲ ಬಾಗಲೇ. ಪ್ರಿಯಾಂಕ್ ಅವ್ರದ್ದೇನು ಬಾಗಿಲು ತೆಗೆದ್ರು ಸರ್? ಅವ್ರೇನು ಬಾಗಿಲು ತೆಗೆದ್ರು ಅಂತ? ಅವ್ರದ್ದು ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ, ಅದು ಒಂದು ಬಾಗಿಲ ಓಪನ್ ಆಯ್ತು. ಈಗ ಖರ್ಗೆ ಈಗ ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ, ಅಲ್ಲಿಂದ MP ಪಾಟೀಲ್ ಹೇಳಿದ್ರು ನಾ ಮುಖ್ಯಮಂತ್ರಿ, ಪರಮೇಶ್ವರ ಹೇಳಿದ್ರು ಯಾಕೆ ದಲಿತರಾಗಬಾರ್ದು ಅವ್ರದ್ದು ಒಂದು ಬಾಗಿಲು, ಸಿದ್ದರಾಮಯ್ಯ ಅವ್ರದ್ದಾಯ್ತು, ಸತೀಶ್ ಜಾರಕಿಹೊಳಿ ಅವರು ಅವ್ರದ್ದೊಂದು ಬಾಗಿಲು, ನಮ್ಮ 3 ಬಾಗಿಲು, ಅವ್ರು 5 ಬಾಗಿಲು. ಸರ್, ಈಗ PM ಕ್ಯಾಂಡಿಡೇಟ್ ಅಂತೇಳಿ ಇಂಡಿಯಾ ಒಕ್ಕೂಟದವರು ಖರ್ಗೆ ಅವರು ಅಂತೇಳಿ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ತಮ್ರಿ? ನೋಡ್ರಿ, ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿದ್ವಿ ನಾವು, ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವೇ ಕೆಟ್ಟ ಮಾತಾಡೋಣ, ಒಳ್ಳೇದಾಗಲಿ. ಅವಾಗ ಕಾಂಗ್ರೆಸ್ಸಿನ ಒಂದು ಸುವರ್ಣ ಯುಗ ಇದ್ದಾಗ ಮಾಡಬೇಕಾಗಿತ್ತು, ಒಳ್ಳೆ ಕಾಲಿದ್ದು ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ. ಈಗ ಬರುವುದಿಲ್ಲ ಗ್ಯಾರಂಟಿ ಇದು ಮಾಡ್ಲಕತ್ತಾರ, ಒಂದು ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಕತ್ತಾರ. ನಿಮ್ಗೆ